ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಜಾಲ ಮತ್ತೆ ಸದ್ದು ಮಾಡಿರ್ತಕ್ಕಂಥದ್ದು. ಹಿಂದೆ ಒಂದು ಸರ್ಕಾರದಲ್ಲಿ ಮಂತ್ರಿಗಳನ್ನೇ ರಾಜೀನಾಮೆ ನೀಡುವಂತಹ ಪರಿಸ್ಥಿತಿ ತಂದಿಟ್ಟಿತ್ತು. ಈಗ ಮತ್ತೊಬ್ಬರು ಮಂತ್ರಿಗಳನ್ನೇ ಹನಿ ಟ್ರ್ಯಾಪ್ ಜಾಲಕ್ಕೆ ಸಿಲುಕಿಸಿರ್ತಕ್ಕಂಥದ್ದು. ಈ ಒಂದು ವಿಚಾರ ಇದೀಗ ರಾಜ್ಯ BJP ಹಾಗೆ JDS ಅಂದರೆ ಪಕ್ಷಾತೀತವಾಗಿ ಕೂಡ ಒಗ್ಗಟ್ಟಾಗಿ ಈ ಒಂದು ತನಿಖೆ ಆಗಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಜಾಲ ಏನಿದೆ, ಈ ಜಾಲದ ಹಿಂದೆ ಯಾರಿದ್ದಾರೆ ಇದೆಲ್ಲರೂ ಕೂಡ ಬಹಿರಂಗಪಡಿಸಬೇಕು ಅಂತಕ್ಕಂತಹ ಆಗ್ರಹ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆಗೆ BJP ಹಿರಿಯ ಶಾಸಕರಂಥ SR ವಿಶ್ವನಾಥ್ ಅವರಿದ್ದಾರೆ. ಅವರನ್ನ ಮಾತಾಡಿಸ್ತೇನೆ. ಸರ್, ಹನಿ ಟ್ರ್ಯಾಪ್ ಜಾಲಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಧ್ವನಿಗೂಡಿಸಿದ್ದೀರಿ. ಇದು ಯಾವ ರೀತಿಯಾಗಿ ತನಿಖೆ ಆಗಬೇಕು ಅಂತ ಆಗ್ರಹ ಪಡ್ತೀರಿ, ಮತ್ತು ಇದ್ರ ಹಿಂದಿರೋಂಥ ರೂವಾರಿಗಳ ಬಹಿರಂಗ ಮಾಡಿಸುವಂಥದ್ದು ಸೂಕ್ತ ಅಂತೀರಾ? ಇದು ರಾಜಕೀಯವಾಗಿ ವಿರೋಧಿಗಳನ್ನು ಅಣಿಯೋದಕ್ಕೆ ಅನೇಕ ಷಡ್ಯಂತ್ರಗಳನ್ನು ಭಾಳ ಹಿಂದ್ಗಡೆಯಿಂದನೂ ಕೂಡ ಮಾಡ್ಕೊಂಬಂದು ಈ ಹನಿ ಟ್ರಾಪ್ಗಳನ್ನು ತೊಗೊಂಡು ಬಂದು ಹಿಂದೆ ಅನೇಕ ಸಚಿವರುಗಳು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದೇ ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಇವತ್ತು ಒಂದು ಆಡಳಿತ ಪಕ್ಷದ ಒಬ್ಬ ಮಂತ್ರಿಯನ್ನೇ ಹನಿ ಟ್ರಾಪ್ ಮಾಡ್ತಕ್ಕಂಥ ಸಂದರ್ಭ ಸುದ್ದಿ ಇರ್ತಕ್ಕಂಥದ್ದು ಅದೇ ಪಕ್ಷದ ಒಬ್ಬ ಪ್ರಮುಖ ನಾಯಕರು ಮಾಡವ್ರೆ ಅಂತೇಳಿ. ಇವತ್ತು ವಿಧಾನಸಭೆಯಲ್ಲೂ ಕೂಡ ಅದರ ಬಗ್ಗೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಚರ್ಚೆಯನ್ನು ಮಾಡಿ ಇದು ಆಗಬಾರ್ದು, ಇದನ್ನು ಯಾರು ಮಾಡಿದ್ದಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಅವ್ರಿಗೆ ಸೂಕ್ತ ಕ್ರಮ ತಗೊಳ್ಬೇಕು. ಯಾಕಂದರೆ ಈಗ ಚುನಾವಣೆಗಳು ಬರ್ತವೆ, ಎದುರಿಸೋಣ, ರಾಜಕೀಯವಾಗಿ ಎದುರಿಸೋಣ. ಆದರೆ ಯಾವುದೋ ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಮಾಡಿ ಅವರನ್ನು ಅವ್ರ ಇಡೀ ರಾಜಕೀಯ ಜೀವನವನ್ನು 30 ವರ್ಷ 40 ವರ್ಷ ಅವರು ಕಷ್ಟಪಟ್ಟು ರಾಜಕೀಯದಲ್ಲಿ ಹೆಸರನ್ನು ಮಾಡಿರ್ತಾರೆ. ಈ ಹನಿ ಟ್ರ್ಯಾಪ್ ಮುಖಾಂತರ ಅವರನ್ನು ಕೆಡ್ಡಕ್ಕೆ ಕೆಡವಿ ಅವರ ರಾಜಕೀಯ ಜೀವನವನ್ನು ಮತ್ತು ಇಡೀ ಮರ್ಯಾದೆಯನ್ನು ಕಳೀತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಏನಿದೆ ಇದು ಅಕ್ಷಮ ಅಪರಾಧ. ಮತ್ತು ಇವತ್ತು ಸದನದಲ್ಲಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸಚಿವರು ಹೇಳಿರ್ತಕ್ಕಂಥದ್ದು ಈ ಥರದ್ದು ನನಗೆ ಮಾಹಿತಿ ಇರೋ ಪ್ರಕಾರ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ 48 ಜನಗಳ ಮಂತ್ರಿಗಳು ಮತ್ತು ಶಾಸಕರ ಹನಿ ಟ್ರ್ಯಾಪ್ ಕ್ಯಾಸೆಟ್ಗಳು ಇದೆ ಅಂತಕ್ಕಂಥದ್ದು ಮಾಹಿತಿ ಅಂತೇಳಿ. ಇದು ಆಘಾತಕಾರಿ ವಿಚಾರ. ಸೊ ಇವತ್ತು ಈ ವಿಚಾರದಲ್ಲಿ ನಾವು ವಿರೋಧ ಪಕ್ಷವಾಗಿ ಸ್ವಲ್ಪ ಎಲ್ಲೋ ಎಡದ್ವಿ ಅಂತ ಕಾಣ್ತದೆ. ಸ್ವಲ್ಪ ನಾವು ಇನ್ನೂ ದೊಡ್ಡದಾಗಿ ಗಲಾಟೆ ಮಾಡ್ಬೋದಾಗಿತ್ತು ಅದನ್ನೆಲ್ಲ ಕೂಡ. ಯಾಕೆ ಅಂತಂದರೆ ಗೃಹ ಮಂತ್ರಿಗಳು ಕೂಡ ಒಪ್ಕೊಂಡ್ರು ನಾವು ಅದನ್ನು ತನಿಖೆಯನ್ನು ಮಾಡ್ತೀವಿ ಅಂತೇಳಿ. ಯಾವ ಥರ ತನಿಖೆ ಮಾಡ್ತೀವಿ ಅಂತೇಳಿ ಈಗಲೇ ಹೇಳಬೇಕು ಅಂತೇಳಿ ನಾವು ಮಾಡಬೇಕಾಗಿತ್ತು ಅದರದ್ದು. ಸೊ ಆ ವಿಚಾರದಲ್ಲಿ ಒಂದು ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಹೋರಾಟವನ್ನು ಮಾಡಬೇಕಾಗಿತ್ತು. ಬಟ್ ಇದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದಕ್ಕೆ ಬೆಂಬಲಿಸಿ ಈ ಥರ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಷಡ್ಯಂತ್ರಗಳನ್ನು ಯಾವುದೇ ರಾಜಕಾರಣಿಗಳು ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅದರ ಹಿಂದಿರತಕ್ಕಂಥ ಜಾಲದ ಒಂದು ಬಹಿರಂಗ ಮಾಡಿಸುವಂಥ ಸದ್ಯಕ್ಕಿರುವಂಥ ಮಾಹಿತಿಯನ್ನು ಬಹಿರಂಗಪಡಿಸೋದು ಸೂಕ್ತ ಅಂತ ಖಂಡಿತವಾಗೂ ಮಾಡಬೇಕು. ಅದು ಎಷ್ಟೇ ದೊಡ್ಡವರು ಇರಲಿ ಅವರನ್ನು ಬಯಲಿಗೆ ಹಾಕಬೇಕು. ಈ ಥರದ್ದು ಮಾಡ್ತಕ್ಕಂಥದ್ದು ಇದು ಏಡಿಗಳು ಶಿಖಂಡಿಗಳು ಮಾಡ್ತಕ್ಕಂಥ ಕೆಲಸ. ಇದೆಲ್ಲ ಕೂಡ ನೇರವಾಗಿ ಯುದ್ಧದಲ್ಲಿ ಬರಬೇಕೆ ಹೊರತು ಬೆನ್ನಿಗೆ ಚೂರಿ ಹಾಕುವಂಥದ್ದು ಈ ಥರದ ಕೆಲಸ ಮಾಡಬಾರ್ದು. ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಅದು ಯಾರೇ ಇರಲಿ, ಇದರಿಂದ ಯಾರು ಷಡ್ಯಂತ್ರ ಮಾಡಿದ್ದಾರೆ ಮತ್ತು ಇನ್ನೂ 48 ಜನ ಮಂತ್ರಿಗಳು ಶಾಸಕರದು ಮತ್ತು ದೇಶಗಳಲ್ಲೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದವ್ರದ್ದು, ಇದು ಖಂಡಿತವಾಗೂ ಕೂಡ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಹಾಗೆಯೇ ಸರ್ಕಾರಕ್ಕೆ ಈವರೆಗೂ ಕೂಡ ಎಲ್ಲ ಒಂದು ಕಡೆ ಕನ್ಫ್ಯೂಷನ್ನು. ಅಂದರೆ ಉನ್ನತ ಮಟ್ಟದ ತನಿಖೆ ಆಯಿತು, ಆದರೆ SIT ಕೊಡ್ತಾರಾ ಅಥವಾ ಯಾವ ಥರ ಮಾಡ್ತಾರೆ, CID ಮಾಡ್ತಾರಾ ಅಥವಾ ಸಿಟ್ಟಿಂಗ್ ಜಡ್ಜ್ ಮಾಡ್ತಾರೆ, ಯಾವುದಕ್ಕೂ ಕೂಡ ಈವರೆಗೂ ಕೂಡ ಸ್ಪಷ್ಟತೆ ಬಂದಿಲ್ಲ. ಒಂದು ಕಡೆಗೆ BJP ನಾಯಕರೆಲ್ಲರೂ ಕೂಡ CBI ತನಿಖೆ ಒತ್ತಾಯ ಮಾಡ್ತಿದ್ದಾರೆ. ನಿಮ್ಮ ಅಧ್ಯಕ್ಷರು ಕೂಡ CBI ತನಿಖೆಗೆ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಈ ಸರ್ಕಾರದ ಒಂದು ಕನ್ಫ್ಯೂಷನು ಮತ್ತು ನಿಮ್ಮ ಆಗ್ರಹ ಇದೆಲ್ಲದರ ಮಧ್ಯೆ ತಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ, ಇದು ಯಾವ ಒಂದು ಸಂಸ್ಥೆಯಿಂದ ತನಿಖೆ ಆದರೆ ಒಳ್ಳೆಯದು ಅಂತ? ಒಂದು ಪ್ರಾಮಾಣಿಕ ನ್ಯಾಯಾಧೀಶರ ಮುಖಾಂತರ ತನಿಖೆ ಆಗಬೇಕಾಗ್ತದೆ. ಯಾಕಂದರೆ ಈಗ ಅವ್ರಿಗೂ ಕೂಡ CBI ಕೊಟ್ಟರೆ ಇವರು ಕೇಂದ್ರ ಸರ್ಕಾರದ ಕಡೆಯಿಂದ ತಪ್ಪಾಗ್ಬೋದು ಅಂಥೇಳಿ. ನಾವು ಸ್ಥಳೀಯ COD ಈ ಥರದ್ದು ಕೊಟ್ಟು ಅಂದರೆ ರಾಜ್ಯ ಸರ್ಕಾರ ಮುಚ್ಚಾಗ್ತದೆ ಅಂತಾದರೂ ಆಗ್ಬೋದು. ಒಬ್ಬ ಪ್ರಾಮಾಣಿಕ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿದ್ರೆ ಇದಕ್ಕೆ ಖಂಡಿತ ಕೂಡ ಒಂದು ಪರಿಹಾರ ಸಿಗ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಶಾಸಕರಂಥ SR ವಿಶ್ವನಾಥ್ ಅವರ ಮತ್ತು ಅವ್ರು ಹೇಳುವಂತೆ ಪಕ್ಷ ಮತ್ತು ಸೈದ್ಧಾಂತಿಕ ವಿಚಾರಗಳು ಒಂದೆಡೆ ಆದರೆ ಈ ಒಂದು ಹನಿ ಟ್ರ್ಯಾಪ್ನ ಜಾಲ ಏನಿದೆ ಅದರ ಜಾಲದ ಹಿಂದಿರ್ತಕ್ಕಂಥ ರೂವಾರಿಗಳೇನಿದ್ದಾರೆ ಅವರ ಹೆಸರು ಬಹಿರಂಗ ಆಗಲೇಬೇಕು. ಅದಾಗಿದ್ದರೆ ಮಾತ್ರನೇ ಈ ಜಾಲದ ಹಿಂದೆ ಯಾರಿದ್ದಾರೆ ಸಕ್ರಿಯವಾಗಿದ್ದಾರೆ ಅದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಇಲ್ಲದೆ ಹೋದರೆ ಖಂಡಿತವಾಗಲೂ ಕೂಡ ಇದೇ ಒಂದು ಚಟುವಟಿಕೆಗಳು ಮತ್ತೆ ಮುಂದೆಯೂ ಕೂಡ ಮರುಕಳಿಸುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಯಾರಿದ್ದಾರೆ ಎಲ್ಲವನ್ನೂ ಕೂಡ ಬಹಿರಂಗ ಆಗಬೇಕು ಮತ್ತು ಒಬ್ಬರು ನಿವೃತ್ತ ನ್ಯಾಯಾಧೀಶರ ಮೂಲಕ ಸರ್ಕಾರ ಸೂಕ್ತ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಜಾಲ
ಮತ್ತೆ ಸದ್ದು ಮಾಡಿರ್ತಕ್ಕಂಥದ್ದು. ಹಿಂದೆ ಒಂದು ಸರ್ಕಾರದಲ್ಲಿ ಮಂತ್ರಿಗಳನ್ನೇ ರಾಜೀನಾಮೆ ನೀಡುವಂತಹ ಪರಿಸ್ಥಿತಿ ತಂದಿಟ್ಟಿತ್ತು. ಈಗ ಮತ್ತೊಬ್ಬರು ಮಂತ್ರಿಗಳನ್ನೇ ಹನಿ ಟ್ರ್ಯಾಪ್ ಜಾಲಕ್ಕೆ ಸಿಲುಕಿಸಿರ್ತಕ್ಕಂಥದ್ದು. ಈ ಒಂದು ವಿಚಾರ ಇದೀಗ ರಾಜ್ಯ BJP ಹಾಗೆ JDS ಅಂದರೆ ಪಕ್ಷಾತೀತವಾಗಿ ಕೂಡ ಒಗ್ಗಟ್ಟಾಗಿ ಈ ಒಂದು ತನಿಖೆ ಆಗಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಜಾಲ ಏನಿದೆ, ಈ ಜಾಲದ ಹಿಂದೆ ಯಾರಿದ್ದಾರೆ ಇದೆಲ್ಲರೂ ಕೂಡ ಬಹಿರಂಗಪಡಿಸಬೇಕು ಅಂತಕ್ಕಂತಹ ಆಗ್ರಹ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆಗೆ BJP ಹಿರಿಯ ಶಾಸಕರಂಥ SR ವಿಶ್ವನಾಥ್ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ಹನಿ ಟ್ರ್ಯಾಪ್ ಜಾಲಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಧ್ವನಿಗೂಡಿಸಿದ್ದೀರಿ. ಇದು ಯಾವ ರೀತಿಯಾಗಿ ತನಿಖೆ ಆಗಬೇಕು ಅಂತ ಆಗ್ರಹ ಪಡ್ತೀರಿ, ಮತ್ತು ಇದ್ರ ಹಿಂದಿರೋಂಥ ರೂವಾರಿಗಳ ಬಹಿರಂಗ ಮಾಡಿಸುವಂಥದ್ದು ಸೂಕ್ತ ಅಂತೀರಾ? ಇದು ರಾಜಕೀಯವಾಗಿ ವಿರೋಧಿಗಳನ್ನು ಅಣಿಯೋದಕ್ಕೆ ಅನೇಕ ಷಡ್ಯಂತ್ರಗಳನ್ನು ಭಾಳ ಹಿಂದ್ಗಡೆಯಿಂದನೂ ಕೂಡ ಮಾಡ್ಕೊಂಬಂದು ಈ ಹನಿ ಟ್ರಾಪ್ಗಳನ್ನು ತೊಗೊಂಡು ಬಂದು ಹಿಂದೆ ಅನೇಕ ಸಚಿವರುಗಳು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದೇ ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಇವತ್ತು ಒಂದು ಆಡಳಿತ ಪಕ್ಷದ ಒಬ್ಬ ಮಂತ್ರಿಯನ್ನೇ ಹನಿ ಟ್ರಾಪ್ ಮಾಡ್ತಕ್ಕಂಥ ಸಂದರ್ಭ ಸುದ್ದಿ ಇರ್ತಕ್ಕಂಥದ್ದು ಅದೇ ಪಕ್ಷದ ಒಬ್ಬ ಪ್ರಮುಖ ನಾಯಕರು ಮಾಡವ್ರೆ ಅಂತೇಳಿ. ಇವತ್ತು ವಿಧಾನಸಭೆಯಲ್ಲೂ ಕೂಡ ಅದರ ಬಗ್ಗೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಚರ್ಚೆಯನ್ನು ಮಾಡಿ ಇದು ಆಗಬಾರ್ದು, ಇದನ್ನು ಯಾರು ಮಾಡಿದ್ದಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಅವ್ರಿಗೆ ಸೂಕ್ತ ಕ್ರಮ ತಗೊಳ್ಬೇಕು. ಯಾಕಂದರೆ ಈಗ ಚುನಾವಣೆಗಳು ಬರ್ತವೆ, ಎದುರಿಸೋಣ, ರಾಜಕೀಯವಾಗಿ ಎದುರಿಸೋಣ. ಆದರೆ ಯಾವುದೋ ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಮಾಡಿ ಅವರನ್ನು ಅವ್ರ ಇಡೀ ರಾಜಕೀಯ ಜೀವನವನ್ನು 30 ವರ್ಷ 40 ವರ್ಷ ಅವರು ಕಷ್ಟಪಟ್ಟು ರಾಜಕೀಯದಲ್ಲಿ ಹೆಸರನ್ನು ಮಾಡಿರ್ತಾರೆ. ಈ ಹನಿ ಟ್ರ್ಯಾಪ್ ಮುಖಾಂತರ ಅವರನ್ನು ಕೆಡ್ಡಕ್ಕೆ ಕೆಡವಿ ಅವರ ರಾಜಕೀಯ ಜೀವನವನ್ನು ಮತ್ತು ಇಡೀ ಮರ್ಯಾದೆಯನ್ನು ಕಳೀತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಏನಿದೆ, ಇದು ಅಕ್ಷಮ ಅಪರಾಧ. ಮತ್ತು ಇವತ್ತು ಸದನದಲ್ಲಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸಚಿವರು ಹೇಳಿರ್ತಕ್ಕಂಥದ್ದು ಈ ಥರದ್ದು ನನಗೆ ಮಾಹಿತಿ ಇರೋ ಪ್ರಕಾರ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ 48 ಜನಗಳ ಮಂತ್ರಿಗಳು ಮತ್ತು ಶಾಸಕರ ಹನಿ ಟ್ರ್ಯಾಪ್ ಕ್ಯಾಸೆಟ್ಗಳು ಇದೆ ಅಂತಕ್ಕಂಥದ್ದು ಮಾಹಿತಿ ಅಂತೇಳಿ. ಇದು ಆಘಾತಕಾರಿ ವಿಚಾರ. ಸೊ ಇವತ್ತು ಈ ವಿಚಾರದಲ್ಲಿ ನಾವು ವಿರೋಧ ಪಕ್ಷವಾಗಿ ಸ್ವಲ್ಪ ಎಲ್ಲೋ ಎಡವಿದ್ವಿ ಅಂತ ಕಾಣ್ತದೆ. ಸ್ವಲ್ಪ ನಾವು ಇನ್ನೂ ದೊಡ್ಡದಾಗಿ ಗಲಾಟೆ ಮಾಡ್ಬೋದಾಗಿತ್ತು ಅದನ್ನೆಲ್ಲ ಕೂಡ. ಯಾಕೆ ಅಂತಂದರೆ ಗೃಹ ಮಂತ್ರಿಗಳು ಕೂಡ ಒಪ್ಕೊಂಡ್ರು ನಾವು ಅದನ್ನು ತನಿಖೆಯನ್ನು ಮಾಡ್ತೀವಿ ಅಂತೇಳಿ. ಯಾವ ಥರ ತನಿಖೆ ಮಾಡ್ತೀವಿ ಅಂತೇಳಿ ಈಗಲೇ ಹೇಳಬೇಕು ಅಂತೇಳಿ ನಾವು ಮಾಡಬೇಕಾಗಿತ್ತು ಅದರದ್ದು. ಸೊ ಆ ವಿಚಾರದಲ್ಲಿ ಒಂದು ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಹೋರಾಟವನ್ನು ಮಾಡಬೇಕಾಗಿತ್ತು. ಬಟ್ ಇದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದಕ್ಕೆ ಬೆಂಬಲಿಸಿ ಈ ಥರ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಷಡ್ಯಂತ್ರಗಳನ್ನು ಯಾವುದೇ ರಾಜಕಾರಣಿಗಳು ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅದರ ಹಿಂದಿರತಕ್ಕಂಥ ಜಾಲದ ಒಂದು ಬಹಿರಂಗ ಮಾಡಿಸುವಂಥ ಸದ್ಯಕ್ಕಿರುವಂಥ ಮಾಹಿತಿಯನ್ನು ಬಹಿರಂಗಪಡಿಸೋದು ಸೂಕ್ತ ಅಂತ ಖಂಡಿತವಾಗೂ ಮಾಡಬೇಕು. ಅದು ಎಷ್ಟೇ ದೊಡ್ಡವರು ಇರಲಿ ಅವರನ್ನು ಬಯಲಿಗೆ ಹಾಕಬೇಕು. ಈ ಥರದ್ದು ಮಾಡ್ತಕ್ಕಂಥದ್ದು ಇದು ಏಡಿಗಳು ಶಿಖಂಡಿಗಳು ಮಾಡ್ತಕ್ಕಂಥ ಕೆಲಸ. ಇದೆಲ್ಲ ಕೂಡ ನೇರವಾಗಿ ಯುದ್ಧದಲ್ಲಿ ಬರಬೇಕೆ ಹೊರತು ಬೆನ್ನಿಗೆ ಚೂರಿ ಹಾಕುವಂಥದ್ದು ಈ ಥರದ ಕೆಲಸ ಮಾಡಬಾರ್ದು. ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಅದು ಯಾರೇ ಇರಲಿ, ಇದರಿಂದ ಯಾರು ಷಡ್ಯಂತ್ರ ಮಾಡಿದ್ದಾರೆ ಮತ್ತು ಇನ್ನೂ 48 ಜನ ಮಂತ್ರಿಗಳು ಶಾಸಕಗಳದು ಮತ್ತು ದೇಶಗಳಲ್ಲೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದವ್ರದ್ದು, ಇದು ಖಂಡಿತವಾಗೂ ಕೂಡ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಹಾಗೆಯೇ ಸರ್ಕಾರಕ್ಕೆ ಈವರೆಗೂ ಕೂಡ ಎಲ್ಲ ಒಂದು ಕಡೆ ಕನ್ಫ್ಯೂಷನ್ನು, ಅಂದರೆ ಉನ್ನತ ಮಟ್ಟದ ತನಿಖೆ ಆಯಿತು, ಆದರೆ SIT ಕೊಡ್ತಾರಾ ಅಥವಾ ಯಾವ ಥರ ಮಾಡ್ತಾರೆ, CID ಮಾಡ್ತಾರಾ ಅಥವಾ ಸಿಟ್ಟಿಂಗ್ ಜಡ್ಜ್ ಮಾಡ್ತಾರೆ, ಯಾವುದಕ್ಕೂ ಕೂಡ ಈವರೆಗೂ ಕೂಡ ಸ್ಪಷ್ಟತೆ ಬಂದಿಲ್ಲ. ಒಂದು ಕಡೆಗೆ BJP ನಾಯಕರೆಲ್ಲರೂ ಕೂಡ CBI ತನಿಖೆ ಒತ್ತಾಯ ಮಾಡ್ತಿದ್ದಾರೆ. ನಿಮ್ಮ ಅಧ್ಯಕ್ಷರು ಕೂಡ CBI ತನಿಖೆಗೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಸರ್ಕಾರದ ಒಂದು ಕನ್ಫ್ಯೂಷನ್ ಮತ್ತು ನಿಮ್ಮ ಆಗ್ರಹ ಇದೆಲ್ಲದರ ಮಧ್ಯೆ ತಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ, ಇದು ಯಾವ ಒಂದು ಸಂಸ್ಥೆಯಿಂದ ತನಿಖೆ ಆದರೆ ಒಳ್ಳೆಯದು ಅಂತ? ಒಂದು ಪ್ರಾಮಾಣಿಕ ನ್ಯಾಯಾಧೀಶರ ಮುಖಾಂತರ ತನಿಖೆ ಆಗಬೇಕಾಗ್ತದೆ. ಯಾಕಂದರೆ ಈಗ ಅವ್ರಿಗೂ ಕೂಡ CBI ಕೊಟ್ಟರೆ ಇವರು ಕೇಂದ್ರ ಸರ್ಕಾರದ ಕಡೆಯಿಂದ ತಪ್ಪಾಗ್ಬೋದು ಅಂಥೇಳಿ, ನಾವು ಸ್ಥಳೀಯ COD ಈ ಥರದ್ದು ಕೊಟ್ಟು ಅಂದರೆ ರಾಜ್ಯ ಸರ್ಕಾರ ಮುಚ್ಚಾಗ್ತದೆ ಅಂತಾದರೂ ಆಗ್ಬೋದು. ಸ್ವಲ್ಪ ಪ್ರಾಮಾಣಿಕ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿದ್ರೆ ಇದಕ್ಕೆ ಖಂಡಿತ ಕೂಡ ಒಂದು ಪರಿಹಾರ ಸಿಗ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಶಾಸಕರಂಥ SR ವಿಶ್ವನಾಥ್ ಅವರ ಮತ್ತು ಅವ್ರು ಹೇಳುವಂತೆ ಪಕ್ಷ ಮತ್ತು ಸೈದ್ಧಾಂತಿಕ ವಿಚಾರಗಳು ಒಂದೆಡೆ ಆದರೆ ಈ ಒಂದು ಹನಿ ಟ್ರ್ಯಾಪ್ನ ಜಾಲ ಏನಿದೆ ಅದರ ಜಾಲದ ಹಿಂದಿರ್ತಕ್ಕಂಥ ರೂವಾರಿಗಳೇನಿದ್ದಾರೆ ಅವರ ಹೆಸರು ಬಹಿರಂಗ ಆಗಲೇಬೇಕು. ಅದಾಗಿದ್ದರೆ ಮಾತ್ರನೇ ಈ ಜಾಲದ ಹಿಂದೆ ಯಾರಿದ್ದಾರೆ ಸಕ್ರಿಯವಾಗಿದ್ದಾರೆ ಅದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಇಲ್ಲದೆ ಹೋದರೆ ಖಂಡಿತವಾಗಲೂ ಕೂಡ ಇದೇ ಒಂದು ಚಟುವಟಿಕೆಗಳು ಮತ್ತೆ ಮುಂದೆಯೂ ಕೂಡ ಮರುಕಳಿಸುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಯಾರಿದ್ದಾರೆ ಎಲ್ಲವನ್ನೂ ಕೂಡ ಬಹಿರಂಗ ಆಗಬೇಕು ಮತ್ತು ಒಬ್ಬರು ನಿವೃತ್ತ ನ್ಯಾಯಾಧೀಶರ ಮೂಲಕ ಸರ್ಕಾರ ಸೂಕ್ತ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.